ಇದೆ ಅಲ್ಲಿ. ಇನ್ನೊಂದು ಕಡೆ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ಸಮೇತ ಆಗಿ ಮತದಾನವನ್ನ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿ ಆಗಮಿಸಿ ಮತದಾನ ಮಾಡಿರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರು. ಒಂದ್ ಕಡೆ ಶಿವಮೊಗ್ಗದ ಮಧು ಬಂಗಾರಪ್ಪನವರು ಪೂಜೆಯನ್ನ ಸಲ್ಲಿಸ್ತಾ ಇರೋದು ಅವರ ತಂದೆ ತಾಯಿಗೆ. ಇನ್ನೊಂದು ಕಡೆ ಜಗದೀಶ್ ಶೆಟ್ಟರ್ ಅವರು ಮತದಾನ ಮಾಡಿ ಬಂದಿರೋದು. ಏನ್ ಮಾತಾಡ್ತಿದ್ದಾರೆ ನೋಡೋಣ. ಇವತ್ತು ಮಹಾನಗರದಲ್ಲಿ ಎಲ್ಲ ಮತಗಟ್ಟೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮತದಾರರು ಬರ್ತಾ ಇದ್ದಾರೆ. ತಮ್ಮ ಓಟನ್ನು ಕಾಸ್ಟ್ ಮಾಡ್ತಾ ಇದ್ದಾರೆ. ಬಹುಶಃ ಒಂದು ರೀತಿಯಿಂದ ಒಂದು ಹಬ್ಬದ ವಾತಾವರಣ ಇದೆ. ಮತದಾರರಲ್ಲಿ ಉತ್ಸಾಹ ಇದೆ ಮತ್ತು ದೇಶ ರಕ್ಷಣೆ ಮಾಡಬೇಕು, ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ನಾವು ಬೆಂಬಲ ಕೊಡಬೇಕು ಅನ್ನುವಂಥ ಒಂದು ಉತ್ಸುಕತೆ ಮತದಾರರಲ್ಲಿ ಕಂಡು ಬರುವುದು ನಾವು ನೋಡ್ತಾ ಇದ್ದೇವೆ. ಮತ್ತು ಈ ಬೂತ್ನಲ್ಲಿಂತೂ ಇವತ್ತು ನಾವು ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಇವತ್ತಿನ ಮತದಾನ ಮಾಡುವಂಥ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತದಾರರು ಕ್ಯೂ ನಿಂತು ವೋಟ್ ಹಾಕುವುದನ್ನು ನೋಡ್ತಾ ಇದ್ದೇವೆ. ಬಹಳ ಒಂದು ಜಾಗೃತಿ, ಇದು ಒಂದು ವ್ಯವಸ್ಥೆಯಲ್ಲಿ ಒಂದು ಜಾಗೃತಿ ಆಗಿದ್ದು ನಾವು ನೋಡ್ತೇವೆ. ಹೀಗಾಗಿ ಇವತ್ತು ಮಹಾನಗರ ಇರ್ಬೋದು, ಗ್ರಾಮೀಣ ಭಾಗದಲ್ಲಿ ಇರ್ಬೋದು, ಇಡೀ ರಾಜ್ಯದಲ್ಲಿ ಇದೇ ರೀತಿಯಾದ ಉತ್ಸುಕತೆ. ಅದರಲ್ಲಿ ಇವತ್ತಿನ 14 ಸ್ಥಳಗಳಲ್ಲಿ ಇವತ್ತಿನ ಚುನಾವಣೆ ನಡೀತಾ ಇದೆ. ಎಲ್ಲ ಕಡೆಯೂ ಸಹಿತ ಇದೇ ರೀತಿಯಾದ ವಾತಾವರಣ ಇದೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ. ಮತ್ತು ಮತದಾರರು ಬಹಳ ಆಸಕ್ತಿಯಿಂದ ಮತಗಟ್ಟೆಗೆ ಹೋಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಮತ್ತು ಇದು ನರೇಂದ್ರ ಮೋದಿಯ ನಾಯಕತ್ವಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು 14 ಸ್ಥಳಗಳಲ್ಲಿ ಚುನಾವಣೆ ನಡೀತದೆ. ಕನಿಷ್ಠ 12 ಸ್ಥಳಗಳಲ್ಲಿ ನಾವು ಗೆದ್ದೆಗಿರ್ತೀವಿ. ಮೊದಲೇ 14 ಚುನಾವಣೆ ಫಸ್ಟ್ ಫೇಸ್ನಲ್ಲಿ ನಡೆದಲ್ಲಿ ಅದರಲ್ಲಿ 10ಕ್ಕೂ ಹೆಚ್ಚು ಸ್ಥಾನ, ಮತ್ತು ಇದರಲ್ಲಿ ಅದರ ಉತ್ತರ ಕರ್ನಾಟಕದ ಭಾಗದ ಈ ಒಂದು 14 ಮತ್ತು ಇನ್ನೆರಡು ಕೂಡಿ ಒಟ್ಟು 14 ಸ್ಥಳಗಳಲ್ಲಿ ನಡೀತಾ ಇದೆ. ಅದರಲ್ಲಿ 12ಕ್ಕೂ ಹೆಚ್ಚು ಸ್ಥಾನ ನಾವು ಗೆದ್ದೆಗಿರ್ತೀವಿ ಅನ್ನುವಂಥ ವಿಶ್ವಾಸ ಇದೆ. ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗುವುದು ನಿಶ್ಚಿತ ಅನ್ನುವಂಥ ಮಾತನ್ನು ಹೇಳ್ತೇನೆ.